ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಈಶ್ವರಿಗೌಡ ಯೂಟ್ಯೂಬ್ ಚಾನಲ್ ಅಕೌಂಟ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಟೈಪ್ಸ್ ಆಫ್ ಪಾರ್ಟ್ಸ್ಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜೆಕ್ಷನ್, ಇಂಟರ್ಜೆಕ್ಷನ್, ಈ ರೀತಿಯಾದಂತಹ 8 ವಿಧದ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ನಾವು ನೋಡ್ತೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ನೌನ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ನೌನ್ ಅಂದರೆ ಏನು, ನೌನ್ಗೆ ಯಾವ ರೀತಿ ಉದಾಹರಣೆಗಳನ್ನ ಕೊಡ್ಬೋದು, ಹಾಗೆ ನೌನ್ನ ಬಳಸಿ ಯಾವ ರೀತಿ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡೋದು, ಹಾಗೆ ಇಂಗ್ಲೀಷ್ ಸೆಂಟೆನ್ಸ್ನಲ್ಲಿ ಇರೋಂತಹ ನೌನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೌನ್ ಅಂದರೆ ನಾಮಪದ. ಎ ನೌನ್ ಈಸ್ ದಿ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಥಿಂಗ್, ಅನಿಮಲ್ ಆರ್ ಐಡಿಯಾ. ಇಟ್ಸ್ ಕಾಲ್ಡ್ ಎ ನೌನ್. ಅಂದರೆ ನಾವು ದಿನನಿತ್ಯ ಬಳಸುವಂತಹ ವ್ಯಕ್ತಿ ಹೆಸರಾಗಿರ್ಬೋದು, ಅಥವಾ ದಿನನಿತ್ಯ ಬಳಸುವಂತಹ ಸ್ಥಳದ ಹೆಸರು, ಅಥವಾ ವಸ್ತುವಿನ ಹೆಸರು, ಅಥವಾ ಪ್ರಾಣಿ ಹೆಸರು, ಅಥವಾ ಯಾವುದಾದ್ರು ಆಲೋಚನೆ, ಯೋಚನೆಗಳು, ಐಡಿಯಾಸ್ಗಳನ್ನ ನಾವು ನಾಮಪದ ಅಂತ ಹೇಳ್ತೀವಿ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನಾಮಪದ ಅಂದರೆ ಹೆಸರನ್ನು ಸೂಚಿಸುವಂತಹದ್ದು ಅಂತ ಹೇಳ್ಬೋದು ನಾವು. ಅದಕ್ಕೆ ಎಕ್ಸಾಂಪಲ್ಸ್ ಕೊಡೋದಾದರೆ ಯಾವ ರೀತಿ ಅಂತಂದರೆ ಬಾಯ್ ಹುಡುಗ, ಟೀಚರ್ ಶಿಕ್ಷಕ ಶಿಕ್ಷಕಿ, ಸ್ಕೂಲ್ ಶಾಲೆ, ಬುಕ್ ಪುಸ್ತಕ, ಡಾಗ್ ನಾಯಿ, ಕೌ ಬೆಕ್ಕು, ಹಾಸ್ಪಿಟಲ್ ಆಸ್ಪತ್ರೆ, ಕಂಪ್ಯೂಟರ್, ಈ ರೀತಿ ಎಕ್ಸಾಂಪಲ್ಸ್ನ ಆರಾಮಾಗಿ ಕೊಡ್ಬೋದು. ನಿಮ್ಗೆಲ್ಲರಿಗೂ ನೌನ್ ಅಂತ ಅಂದ ತಕ್ಷಣ ಹೆಸರನ್ನ ಸೂಚಿಸುತ್ತೆ ಅಂತ ಅನ್ನೋದನ್ನ ನಿಮ್ಮ ತಲೆಯಲ್ಲಿದ್ದರೆ ಸಾಕು. ಅದು ಬಿಟ್ಟರೆ ಇನ್ನೇನಿಲ್ಲ. ಆರಾಮಾಗಿ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ, ಸ್ವಲ್ಪ ರಿವಿಷನ್ ಥರ ಮಾಡಿಕೊಂಡ್ರೆ ಆರಾಮಾಗಿ ಇದನ್ನು ಕಲ್ತ್ಕೋಬೋದು ನೀವು, ಏನಿಲ್ಲ. ನಾವು ಇನ್ನೂ ಎಕ್ಸಾಂಪಲ್ಸ್ ನೋಡೋದಾದರೆ ಪರ್ಸನ್ ಅಂತ ಅಂದ ತಕ್ಷಣ ರಮೇಶ್, ಆಕಾಶ್, ಅರವಿಂದ್, ಅಜಯ್, ಅಂಜಲಿ, ಅಕ್ಷತಾ, ಹರ್ಷಿತಾ, ಅಂಕಿತಾ, ಈ ರೀತಿ ಆದಂತಹ ಉದಾಹರಣೆಗಳನ್ನ ಕೊಡ್ಬೋದು. ಇನ್ ಪ್ಲೇಸ್ ಬಂದಾಗ ಬೆಂಗಳೂರು, ಚೆನ್ನೈ, ಕರ್ನಾಟಕ, ಬಾಂಬೆ, ಹುಬ್ಬಳ್ಳಿ, ಧಾರವಾಡ, ಮಂಡ್ಯ, ಈ ರೀತಿ. ಇನ್ನು ಥಿಂಗ್ಸ್ಗಳಿಗೆ ಬಂದಾಗ ವಸ್ತು ಅಂದರೆ ಪೆನ್, ಪೆನ್ಸಿಲ್, ರಬ್ಬರ್, ಸ್ಕೇಲ್, ಜಾಮಿಟ್ರಿ ಬಾಕ್ಸ್, ಬುಕ್, ಫೋನ್, ವಾಚ್, ಕಂಪ್ಯೂಟರ್, ಹೀಗೆ ವಿವಿಧ ರೀತಿಯಾದಂತಹ ಸೆಂಟೆನ್ಸ್ಗಳನ್ನ ನಾವು ಹಾಗೆ ಉದಾಹರಣೆಗಳನ್ನ ನೋಡ್ಬೋದು. ಈಗ ನೌನಿಗೆ ಸಂಬಂಧಪಟ್ಟಿರೋ ಸೆಂಟೆನ್ಸ್ಗಳನ್ನ ನೋಡೋಣ. ಆ ಸೆಂಟೆನ್ಸಲ್ಲಿ ನೌನ್ನ ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ನಾನು ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ಕೊಡ್ತೀನಿ. ನಾವಿವಾಗ ನೌನಿಗೆ ಸಂಬಂಧಪಟ್ಟಿರೋ ಸೆಂಟೆನ್ಸ್ಗಳನ್ನ ನೋಡೋಣ. ಆ ಸೆಂಟೆನ್ಸಲ್ಲಿ ನೌನ್ನ ಹೇಗೆ ಕಂಡುಹಿಡಬೇಕು ಅನ್ನೋದನ್ನ ನಾನು ಈಸಿ ವೇನಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಸೆಂಟೆನ್ಸ್, ರವಿ ಈಸ್ ಎ ಸ್ಟೂಡೆಂಟ್. ನಾವಿಲ್ಲಿ ಹೆಸರನ್ನು ಸೂಚಿಸ್ತೀವಿ ಅಂತ ಹೇಳ್ತಿದ್ದೀನಿ ಅಲ್ಲ, ಸೊ ರವಿ ಅನ್ನೋದು ನೌನ್ ಆಗುತ್ತೆ. ಹಾಗಾಗಿ ರವಿ ಈಸ್ ಎ ನೌನ್. ನೆಕ್ಸ್ಟ್ ಸೆಂಟೆನ್ಸ್, ಐ ರೀಡ್ ಎ ಬುಕ್. ನಾನು ಬುಕ್ನ ಓದ್ತಿದ್ದೀನಿ ಅಂತಂದರೆ ಬುಕ್ ಅನ್ನೋದು ನೌನ್ ಆಗುತ್ತೆ. ಬುಕ್ ಈಸ್ ನೌನ್. ನೆಕ್ಸ್ಟ್ ಸೆಂಟೆನ್ಸ್, ದ ಡಾಗ್ ಈಸ್ ಬಾರ್ಕಿಂಗ್. ಡಾಗ್ ಅನ್ನೋದು ಹೆಸರು ಅಂದರೆ ನೌನ್. ಡಾಗ್ ಈಸ್ ನೌನ್. ನೆಕ್ಸ್ಟ್ ಸೆಂಟೆನ್ಸ್, ವಿ ಗೋ ಟು ಸ್ಕೂಲ್ ಎವ್ರಿ ಡೇ. ಸ್ಕೂಲ್ ಈಸ್ ನೌನ್. ಸ್ಕೂಲ್ ಅಂತ ಅನ್ನೋದು ನೌನ್ ಆಗುತ್ತೆ. ಸೊ ಸ್ಕೂಲ್ ಈಸ್ ನೌನ್. ನೆಕ್ಸ್ಟ್ ಸೆಂಟೆನ್ಸ್ ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್, ಮೈ ಮದರ್ ವರ್ಕ್ಸ್ ಇನ್ ಎ ಹಾಸ್ಪಿಟಲ್. ಹಾಸ್ಪಿಟಲ್ ಅಂತ ಅನ್ನೋದು ನೌನ್ ಆಗುತ್ತೆ. ಸೊ ಹಾಸ್ಪಿಟಲ್ ಈಸ್ ಎ ನೌನ್. ಟೈಪ್ಸ್ ಆಫ್ ನೌನ್. ನೌನಲ್ಲಿ 8 ಟೈಪ್ಸ್ ಆಫ್ ನೌನ್ಸ್ ಇರುತ್ತೆ. ಫಸ್ಟ್ ಒನ್ ಪ್ರಾಪರ್ ನೌನ್, ಕಾಮನ್ ನೌನ್, ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್, ಕಲೆಕ್ಟಿವ್ ನೌನ್, ಕಾಂಪೌಂಡ್ ನೌನ್. 8 ಟೈಪ್ಸ್ ಆಫ್ ನೌನ್. ಫಸ್ಟ್ ಒನ್ ಪ್ರಾಪರ್ ನೌನ್.
ಪ್ರಾಪರ್ ನೌನ್ ಅಂತಂದರೆ ನೇಮ್ ಆಫ್ ಎ ಪರ್ಟಿಕ್ಯುಲರ್ ಪೀಪಲ್, ಪ್ಲೇಸ್ ಆ್ಯಂಡ್ ಥಿಂಗ್. ಪರ್ಟಿಕ್ಯುಲರ್ ಅಂದರೆ ಎಕ್ಸಾಕ್ಟಾಗಿ ಇವರೇ, ಅಂದರೆ ಇದು ರಾಕೇಶ್, ಇದು ಆಕಾಶ್ ಅಂತ ಪರ್ಟಿಕ್ಯುಲರಾಗಿ ಹೇಳೋವಂಥದ್ದಕ್ಕೇ ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಇನ್ ಪ್ಲೇಸ್ ವಿಚಾರಕ್ಕೆ ಬಂದರೆ ಇದು ಬೆಂಗಳೂರು, ಇದು ಕರ್ನಾಟಕನೇ ಅಂತ ಸೇರಿಸ್ಕೊಂಡು ಹೇಳೋವಂಥದ್ದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡೋದಂದರೆ ಈಶ್ವರಿ, ರಾಮ್, ಬೆಂಗಳೂರು, ಗೂಗಲ್. ಅದೇ ಈಗ ಸೆಂಟೆನ್ಸಲ್ಲಿ ನಾವು ಪ್ರಾಪರ್ ನೌನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತಂದರೆ, ಈಗ ಈಶ್ವರಿ ಈಸ್ ಎ ಮೈ ಫ್ರೆಂಡ್. ಮೈ ಫ್ರೆಂಡ್ ಅನ್ನೋದು ಮಾಮೂಲಿ ಸೆಂಟೆನ್ಸ್ ಆದರೆ, ಈಶ್ವರಿ ಅನ್ನೋದು ಪ್ರಾಪರ್ ಆಗಿರುತ್ತೆ. ಸೊ ಇದು ಪ್ರಾಪರ್ ನೌನ್. ನೆಕ್ಸ್ಟ್ ರಾಮ್ ಈಸ್ ಎ ಗುಡ್ ಬಾಯ್. ರಾಮ್ ಅನ್ನೋದು ಕೂಡ ಪ್ರಾಪರ್ ನೌನ್ ಆಗುತ್ತೆ. ನೆಕ್ಸ್ಟ್ ಕಾಮನ್ ನೌನ್ ಅಂದರೆ ನೇಮ್ ಗಿವನ್ ಇನ್ ಕಾಮನ್ ಟು ಪೀಪಲ್, ಪ್ಲೇಸ್, ಥಿಂಗ್. ಕಾಮನಾಗಿ ಬಳಸುವಂತಹ ವ್ಯಕ್ತಿ ಹೆಸರು, ಹಾಗೆ ಪ್ಲೇಸ್ ಹೆಸರು, ಹಾಗೆ ಥಿಂಗ್ಸ್ಗಳ ಹೆಸರನ್ನು ನಾವು ಕಾಮನ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಮ್ಯಾನ್, ಬಾಯ್, ಸಿಟಿ, ಕಂಟ್ರಿ, ಗರ್ಲ್. ಸೆಂಟೆನ್ಸಲ್ಲಿ ನೋಡೋದಾದರೆ ದ ಡಾಗ್ ಈಸ್ ಬಾರ್ಕಿಂಗ್. ಡಾಗ್ ಅನ್ನೋದು ಕಾಮನ್ ನೌನ್ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ಐ ಆಮ್ ರೀಡಿಂಗ್ ಎ ಬುಕ್. ಐ ಆಮ್ ಎ ರೀಡಿಂಗ್ ಎ ಬುಕ್. ಬುಕ್ ಅನ್ನೋದು ಕೂಡ ಕಾಮನ್ ನೌನ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಕಾಂಕ್ರೀಟ್ ನೌನ್. ಕಾಂಕ್ರೀಟ್ ನೌನ್ ಅಂತಂದರೆ ಫಿಸಿಕಲ್ ಥಿಂಗ್ ದಟ್ ಯು ಕ್ಯಾನ್ ಟಚ್. ನಾವು ಇದನ್ನು ಮುಟ್ಬೋದು. ಅಂದರೆ ಎಕ್ಸಾಂಪಲ್ಸ್ ರಾಮ್ ಅನ್ನೋದು ವ್ಯಕ್ತಿ ಅಲ್ವಾ, ವ್ಯಕ್ತಿನ ನಾವು ಮುಟ್ಬೋದು, ಮನುಷ್ಯರನ್ನೆಲ್ಲ ಮುಟ್ಬೋದಲ್ವಾ. ಸೊ ಕಾಂಕ್ರೀಟ್ ನೌನ್ ಆಗುತ್ತೆ. ಮ್ಯಾನ್ ಮನುಷ್ಯನ ಮುಟ್ಬೋದು ನಾವು ಆರಾಮಾಗಿ. ಇನ್ ಶುಗರ್ನೂ ಅಷ್ಟೇ, ಅದನ್ನ ಟಚ್ ಮಾಡ್ಬೋದು, ಮುಟ್ಬೋದು, ಹಾಗೆ ಫೀಲ್ ಕೂಡ ಮಾಡ್ಬೋದು, ಹಾಗೆ ತಿನ್ಬೋದು ಅದನ್ನು ಕೂಡ. ಇನ್ ಕಾರ್ನು ಕೂಡ ಮುಟ್ತೀವಿ ನಾವು. ಇನ್ ಫರ್ನಿಚರು ಅಷ್ಟೇ ಅಲ್ವಾ, ಆರಾಮಾಗಿ ಕೂತ್ಕೋತೀವಿ, ಮಲ್ಕೋತೀವಿ, ಇಲ್ಲ ಅದನ್ನ ಮುಟ್ಬೋದಲ್ವ. ಸೊ ಕಾಂಕ್ರೀಟ್ ನೌನ್ ಅಂದರೆ ನಾವು ಫಿಸಿಕಲಾಗಿ ಟಚ್ ಮಾಡೋವಂಥದ್ದನ್ನ ಕಾಂಕ್ರೀಟ್ ನೌನ್ ಅಂತ ಹೇಳ್ತೀವಿ. ಸೆಂಟೆನ್ಸಲ್ಲಿ ನೋಡೋದಾದರೆ ಹ್ಯಾವ್ ಯು ಮೀಟ್ ರಾಮ್ನ ಮೀಟ್ ಮಾಡಿದ್ಯಾ ನೀನು ಅಂದರೆ ರಾಮ್ ಈಸ್ ಎ ಕಾಂಕ್ರೀಟ್ ನೌನ್. ಡು ಯು ಹ್ಯಾವ್ ರೈಸ್ ಕೂಡ ಕಾಂಕ್ರೀಟ್ ನೌನ್ ಆಗುತ್ತೆ. ಅಬ್ಸ್ಟ್ರಾಕ್ಟ್ ನೌನ್, ಇದು ಕಾಂಕ್ರೀಟ್ ನೌನ್ಗೆ ಆಪೋಸಿಟ್ ಅಂತಲೇ ಹೇಳ್ಬೋದು. ಅಂದರೆ ಥಿಂಗ್ಸ್ ದಟ್ ಯು ಕೆನಾಟ್ ಟಚ್ ಆ್ಯಂಡ್ ಸೀನ್. ನಾವು ಆ ವ್ಯಕ್ತಿನಾಗಲಿ ವಸ್ತುನಾಗಲಿ ಮುಟ್ಟೋದಕ್ಕಾಗಲ್ಲ, ಹಾಗೆ ನೋಡೋದಕ್ಕಾಗಲ್ಲ. ಹೇಗೆ ಅಂತಂದರೆ ಎಕ್ಸಾಂಪಲ್ಸ್ ಲವ್ನ ನಾವು ನೋಡೋದಕ್ಕೂ ಆಗಲ್ಲ, ಟಚ್ ಮಾಡೋದಕ್ಕೂ ಆಗಲ್ಲ, ಓನ್ಲಿ ಫೀಲ್ ಮಾಡ್ಬೋದು ಅಷ್ಟೇ. ಹಾನೆಸ್ಟಿ ಸೇಮ್, ಫೀಲ್ ಮಾಡ್ಬೋದು, ಮುಟ್ಟೋದಕ್ಕಾಗಲ್ಲ, ಹಾಗೆ ನೋಡೋದಕ್ಕೂ ಆಗಲ್ಲ. ಹ್ಯಾಪಿನೆಸ್, ಫ್ರೀಡಮ್ ಎಕ್ಸಾಂಪಲ್ಸ್ ಆಯಿತು. ಇವಾಗ ಸೆಂಟೆನ್ಸ್ ನೋಡೋದಾದರೆ ಹಾನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಹಾನೆಸ್ಟಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ನೆಕ್ಸ್ಟ್ ಒನ್ಸ್ ವಿ ಆಲ್ ವ್ಯಾಲ್ಯೂ ಫ್ರೀಡಮ್. ಫ್ರೀಡಮ್ ಅನ್ನೋದು ಕೂಡ ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ಕೌಂಟಬಲ್ ನೌನ್. ಅಂದರೆ ವಿ ಕ್ಯಾನ್ ಯೂಸ್ ಎ, ಆ್ಯನ್, ಒನ್, ಟು, ಮೆನಿ, ಫ್ಯೂ ಎಕ್ಸೆಟ್ರಾ. ಅಂದರೆ ನಾವು ಕೌಂಟ್ ಮಾಡೋದಕ್ಕೆ ಸಾಧ್ಯ ಆಗೋಂಥದ್ದನ್ನ ನಾವು ಕೌಂಟಬಲ್ ನೌನ್ ಅಂತ ಹೇಳ್ತೀವಿ. ಇವಾಗ ಹೇಗೆ ಅಂದರೆ ಎಕ್ಸಾಂಪಲ್ಸ್, ಎ ಕ್ಯಾಟ್, ಒಂದು ಕ್ಯಾಟ್ ಇದೆ ಅಂತ. ಇನ್ನು 2 ಕಾರ್ಡ್ಸ್, ಮೆನಿ ಸ್ಟೂಡೆಂಟ್ಸ್. ಸೆಂಟೆನ್ಸಲ್ಲಿ ನೋಡೋದಾದರೆ ಐ ಹ್ಯಾವ್ 2 ಬುಕ್ಸ್. 2 ಅನ್ನೋದು ಕೌಂಟ್ ಮಾಡ್ತೀವಿ ಅಲ್ವ, ಇಲ್ಲಿ ಎಷ್ಟು ಬುಕ್ಸ್ ಇದೆ ಅಂತ ಕೌಂಟ್ ಮಾಡ್ತೀವಲ್ಲ, ಹಾಗಾಗಿ 2 ಅನ್ನೋದು ಕೌಂಟಬಲ್ ನೌನ್ ಆಗುತ್ತೆ. ನೆಕ್ಸ್ಟ್ ಶಿ ಬಾಟ್ 3 ಆ್ಯಪಲ್ಸ್. 3 ಈ ಆ್ಯಪಲ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಬೋದಲ್ವ ಆರಾಮಾಗಿ. ಸೊ 3 ಅನ್ನೋದು ಕೌಂಟಬಲ್ ನೌನ್ ಆಗುತ್ತೆ. ನಾವು ಯಾವ್ದ್ಯಾವ್ದು ವಸ್ತುನ ಕೌಂಟ್ ಮಾಡೋದಕ್ಕೆ ಸಾಧ್ಯ ಅದೆಲ್ಲ ಕೌಂಟಬಲ್ ನೌನ್ಗೆ ಸೇರಿಕೊಳ್ಳುತ್ತೆ.
ನೆಕ್ಸ್ಟ್ ಸಿಕ್ಸ್ತ್ ಒನ್, ಅನ್ಕೌಂಟಬಲ್ ನೌನ್, ಅಂದರೆ ಎಣಿಸೋದಕ್ಕೆ ಆಗದೇ ಇರೋಂತಹ ನಾಮಪದ ಅಂತ ಹೇಳ್ಬೋದು. ಅಂದರೆ ನೌನ್ಸ್ ದಟ್ ಕ್ಯಾನ್ ನಾಟ್ ಬಿ ಕೌಂಟೆಡ್ ಒನ್ ಬೈ ಒನ್. ಎಕ್ಸಾಂಪಲ್ಸ್, ವಾಟರ್. ವಾಟರ್ನ ಎಣಿಸೋದಕ್ಕಾಗುತ್ತಾ? ಇಲ್ಲ ಅಲ್ಲ. 1 ವಾಟರ್ ಇದೆ, 2 ವಾಟರ್ ಇದೆ, 3 ವಾಟರ್ ಇದೆ ಅಂತ ಹೇಳ್ತೀವ? ಇಲ್ಲ. ಸೊ ಹಾಗಾಗಿ ಇದು ಅನ್ಕೌಂಟಬಲ್ ಆಗುತ್ತೆ. ಮಿಲ್ಕು ಅಷ್ಟೇ, ನಾವು ಲೀಟರ್ ಲೆಕ್ಕದಲ್ಲಿ ಹೇಳ್ತೀವಿ, ಬಟ್ ಅದನ್ನು ಕೌಂಟ್ ಮಾಡೋದಕ್ಕಾಗಲ್ಲ ನಮ್ಮ ಕೈಲಿ. ಅಂದರೆ 1, 2 ಮಿಲ್ಕ್ ಇದೆ, 3 ಮಿಲ್ಕ್ ಇದೆ ಅಂತ ಹೇಳ್ತೀವ? ಇಲ್ಲ ಅಲ್ಲ. ಸೊ ಹಾಗಾಗಿ ಮಿಲ್ಕು ಕೂಡ ಅನ್ಕೌಂಟಬಲ್ ನೌನ್ ಆಗುತ್ತೆ. ಇನ್ನು ರೈಸ್, ಏರ್, ಇನ್ಫಾರ್ಮೇಷನ್, ಹೇಗೆ ಎಕ್ಸೆಟ್ರಾ ಎಕ್ಸಾಂಪಲ್ಸ್ಗಳನ್ನ ನಾವು ಅನ್ಕೌಂಟಬಲ್ ನೌನ್ ಅಂತ ಹೇಳ್ತೀವಿ. ಸೆಂಟೆನ್ಸಲ್ಲಿ ನೋಡೋದಾದರೆ, ಐ ನೀಡ್ ಸಮ್ ವಾಟರ್. ವಾಟರ್ ಅನ್ನೋದು ಕೂಡ ಇಲ್ಲಿ ಅನ್ಕೌಂಟಬಲ್ ನೌನ್ ಆಗುತ್ತೆ. ನಾವು ವಾಟರ್ನ ಹೇಳ್ಸೋದಕ್ಕಾಗಲ್ಲ, ಏನಿಲ್ಲ. ಸೊ ಹಾಗಾಗಿ ವಾಟರ್ ಅನ್ನೋದು ಅನ್ಕೌಂಟಬಲ್ ನೌನು. ನೆಕ್ಸ್ಟ್ ಸೆಂಟೆನ್ಸ್, ಶಿ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಮಾರ್ನಿಂಗ್. ಅವಳು ದಿನನಿತ್ಯ ಮಿಲ್ಕ್ನ ಮಾರ್ನಿಂಗಲ್ಲಿ ಕುಡಿತಾಳೆ ಅಂತ ಐತೆ ಈ ಸೆಂಟೆನ್ಸು. ಮಿಲ್ಕ್ ಅನ್ನೋದು ಕೂಡ ಇಲ್ಲಿ ಅನ್ಕೌಂಟಬಲ್ ನೌನ್ ಆಗುತ್ತೆ. ನೆಕ್ಸ್ಟ್ ಕಲೆಕ್ಟಿವ್ ನೌನ್ ಅಂದರೆ ಮೀನ್ಸ್ ಮೆನಿ ಮೆಂಬರ್ಸ್ ಬಟ್ ಒನ್ ಗ್ರೂಪ್ ನೇಮ್. ತುಂಬ ಜನ ಸೇರಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತೀವಿ ಅಲ್ಲ, ಅದನ್ನೇ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಈಗ ನಾವು 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಕೂಡಾಕಿನಿ ಅಲ್ಲ, ಅದು 100, 1000, 10,000, ಲಕ್ಷ ಹೀಗೆ ರೀತಿ ಆಗೋದು. ಸೊ ಅದೇ ರೀತಿ ನಾವು ಇಲ್ಲಿ ಗ್ರೂಪ್ ತಗೋತೀವಿ, ಮೆಂಬರ್ಸ್ಗಳನ್ನ ಸೇರಿಸಿ ಗ್ರೂಪ್ ಮಾಡ್ತೀವಲ್ಲ. ಸೊ ಹಾಗಾಗಿ ಅದನ್ನು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂತ ಅಂದರೆ ಮೀನ್ಸ್ ಮೆನಿ ಮೆಂಬರ್ಸ್ ಬಟ್ ಒನ್ ಗ್ರೂಪ್ ನೇಮ್. ತುಂಬ ಜನ ಸೇರಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತೀವಿ ಅಲ್ವಾ. ಈಗ ಯಾವ್ದಾರ ಫಂಕ್ಷನ್ಸ್ ಇದ್ದಾಗ, ಇಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಾಗ 4-5 ಜನ ಸೇರಿಕೊಂಡು ಒಂದು ಗ್ರೂಪ್ ಮಾಡ್ಕೋತೀವಿ. ಅದನ್ನು ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಈಗ 1 ರೂಪಾಯಿ, 2 ರೂಪಾಯಿ ಕೂಡ್ಸಿನಿ ಅಲ್ಲ, 100, 1000, 10,000 ಈಗ ಈ ರೀತಿ ಆಗೋದು. ಸೊ ನಾವು ಇದನ್ನು ಕೂಡ ಎಕ್ಸಾಂಪಲ್ಸ್ ಆಗಿ ತಗೋಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಟೀಮ್, ಕ್ಲಾಸ್, ಫ್ಯಾಮಿಲಿ, ಬಂಚ್, ಆರ್ಮಿ, ಎಕ್ಸೆಟ್ರಾ. ಇನ್ನು ಸೆಂಟೆನ್ಸಲ್ಲಿ ನೋಡೋದಾದರೆ, ಅವರ್ ಟೀಮ್ ವಾನ್ ದಿ ಮ್ಯಾಚ್. ಟೀಮ್ ಅನ್ನೋದು ಕೂಡ ಇಲ್ಲಿ ಕಲೆಕ್ಟಿವ್ ನೌನ್ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ಮೈ ಫ್ಯಾಮಿಲಿ ಈಸ್ ಗೋಯಿಂಗ್ ಟು ಮೈಸೂರು. ಫ್ಯಾಮಿಲಿ ಅನ್ನೋದು ಕೂಡ ಕಲೆಕ್ಟಿವ್ ನೌನ್ಗೆ ಸೇರಿಕೊಳ್ಳುತ್ತೆ. ಲಾಸ್ಟ್ ಒನ್, ಕಾಂಪೌಂಡ್ ನೌನ್ ಅಂದರೆ ನೌನ್ ಮೇಡ್ ಬೈ ಜಾಯ್ನಿಂಗ್ ಇನ್ 2 or more ವರ್ಡ್ಸ್. ಅಂದರೆ ಒಂದೇ ಪದದಲ್ಲಿ 2-3 ಪದಗಳು ಸೇರಿಕೊಂಡಿರುತ್ತೆ ಅನ್ನೋ ಥರ ಇದೆ ಇದು. ಎಕ್ಸಾಂಪಲ್ಸ್, ಟೂತ್ ಪೇಸ್ಟ್, ಕ್ಲಾಸ್ ರೂಮ್, ಇದರಲ್ಲೂ ಅಷ್ಟೇ 2 ಪದ ಸೇರಿಕೊಂಡಿದೆ ಅಲ್ಲ. ನೆಕ್ಸ್ಟ್ ಮದರ್ ಇನ್ ಲಾ, ಇಲ್ಲಿ ನೋಡಿ ಒಂದಕ್ಕಿಂತ ಹೆಚ್ಚು, ಅಂದರೆ 2 ಪದ ಸೇರಿಕೊಂಡಿದೆ ಇಲ್ಲಿ. 2 ಆದರೂ ಸೇರ್ಕೊಂಡಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಸೇರ್ಕೊಂಡಿರ್ಬೋದು. ಅದನ್ನು ನಾವು ಕಾಂಪೌಂಡ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡೋದಾದರೆ, ಶಿ ಬಾಟ್ ಎ ನ್ಯೂ ಟೂತ್ ಪೇಸ್ಟ್ ಅನ್ನೋದು ಕೂಡ ಇಲ್ಲಿ ಕಾಂಪೌಂಡ್ ನೌನ್ ಆಗುತ್ತೆ. ನೆಕ್ಸ್ಟ್ ಒನ್, ದ ಕ್ಲಾಸ್ ರೂಮ್ ಇಸ್ ವೆರಿ ಕ್ಲೀನ್. ಕ್ಲಾಸ್ ರೂಮ್ ಅನ್ನೋದು ಕೂಡ ಇಲ್ಲಿ ಕಾಂಪೌಂಡ್ ನೌನ್ ಆಗುತ್ತೆ.